ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ರಾವಣನ ಯುದ್ಧವು ಘೋರವಾಗಿ ನಡೆದು ಅಂತಿಮವಾಗಿ ಶ್ರೀರಾಮಚಂದ್ರನು 31 ಬಾಣಗಳಿಂದ ಏಕಕಾಲದಲ್ಲಿ ರಾವಣನ ನಾಭಿಯಲ್ಲಿದ್ದ ಅಮೃತ ಕಲಶವನ್ನು ಒಣಗಿಸಿ ಆತನ 10 ತಲೆಗಳನ್ನು 20 ಕೈಗಳನ್ನು ಕತ್ತರಿಸಿ ಹಾಕುತ್ತಾನೆ. ಆತನ ಬರಿದಾದ ಮುಂಡವು ಆ ರಣಭೂಮಿಯಲ್ಲಿ ಅಲೆಯುತ್ತಿದ್ದಾಗ ಮತ್ತೆ 2 ಬಾಣಗಳನ್ನು ಬಿಟ್ಟು ಆ ಮುಂಡವನ್ನು ಕತ್ತರಿಸಿ ಹಾಕುತ್ತಾನೆ. ಈ ರೀತಿಯಲ್ಲಿ ರಾವಣನ ಸಂಹಾರವಾಗುತ್ತದೆ. ಆ ಸಂದರ್ಭದಲ್ಲಿಯೇ ಮಂಡೋದರಿಯು ರಾವಣನ ಎಲ್ಲ ಪತ್ನಿಯರೊಂದಿಗೆ ಬಂದು ರಾವಣನ ಶವದ ಮೇಲೆ ಬಿದ್ದು ರೋಧಿಸುತ್ತಾಳೆ. ನಂತರ ಶ್ರೀರಾಮಚಂದ್ರನು ವಿಭೀಷಣನಿಗೆ ಸಮಾಧಾನವನ್ನು ಹೇಳುವಂತೆ ಲಕ್ಷ್ಮಣನಿಗೆ ಹೇಳಿ ಆ ಮೂಲಕ ರಾವಣನ ಶವ ಸಂಸ್ಕಾರಗಳನ್ನು ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ನೆರವೇರಿಸುವಂತೆ ವಿಭೀಷಣನಿಗೆ ಸೂಚಿಸುತ್ತಾನೆ. ಆಯಿ ವಿಭೀಷಣ ಪುನಿಸಿರುನಾಯೋ ಕೃಪಾ ಸಿಂಧು ತಬ ಅನುಜ ಬೋಲಾಯೋ ತುಮ ಕಪೀಸ ಅಂಗದ ನಲ ನೀಲ ಜಾಮವಂತ ಮಾರುತಿ ನಯಶೀಲ ತಬ ಮಿಲ್ ಜಾಹು ವಿಭೀಷಣ ಸಾಥ ಸಾರೆ ಹು ತಿಲಕ ಕಹೇವು ರಘುನಾಥ ಪಿತಾ ಬಚನಮೈ ನಗರನ ಆವಹು आपु सरिस कपि अनुज पठावऊ तुरत चले कपि सुनि प्रभु बचना कीन्हि जाई तिलक की रचना सादर सिंहासन बैठारी तिलक सारी अस्तुति अनुसारी जोरी पानी सब ही सिरनाये सहित विभीषण प्रभु पहि आये तब रघुबीर बोली कपिलीन है कही प्रिय बचन सुखी ಸಭಕೀನ್ ಹೇ. ಉತ್ತರ ಕ್ರಿಯಾದಿಗಳೆಲ್ಲವೂ ಮುಗಿದ ಮೇಲೆ ವಿಭೀಷಣನು ಶ್ರೀರಾಮನ ಬಳಿಗೆ ಬಂದು ಆತನಿಗೆ ಪಾದಾಭಿವಂದನೆ ಮಾಡಿದನು. ಆಗ ಕೃಪಾ ಸಿಂಧುವಾದ ಶ್ರೀರಾಮನು ಲಕ್ಷ್ಮಣನನ್ನು ಕರೆದು ಹೇಳಿದನು, ನೀನು ವಾನರ ರಾಜನಾದ ಸುಗ್ರೀವ, ಅಂಗದ, ನಳ, ನೀಲ, ಜಾಂಬವಂತರು, ಹನುಮಂತರೇ ಮೊದಲಾದ ನೀತಿ ನಿಪುಣರಾದ ನೀವೆಲ್ಲರೂ ವಿಭೀಷಣನೊಂದಿಗೆ ಹೋಗಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿರಿ. ಅನಂತರ ವಿಭೀಷಣನಿಗೆ ಹೇಳಿದನು, ಸಖನೆ, ತಂದೆಯ ಆಜ್ಞೆಯ ಮೇರೆಗೆ ನಾನು ನಗರ ಪ್ರವೇಶ ಮಾಡುವಂತಿಲ್ಲ. ಆದರೆ ನನಗೆ ಸಮಾನರಾದ ವಾನರರನ್ನು ತಮ್ಮ ಲಕ್ಷ್ಮಣನನ್ನು ಕಳುಹಿಸುತ್ತಿದ್ದೇನೆ. ನೀನು ಸಿಂಹಾಸನಾರೋಹಣವನ್ನು ಮಾಡು. ಪ್ರಭು ವಚನವನ್ನು ಕೇಳಿ ವಾನರರು ಕೂಡಲೇ ಹೊರಟರು. ಅಭಿಷೇಕದ ಎಲ್ಲ ಏರ್ಪಾಟುಗಳನ್ನು ಮಾಡಿ ಗೌರವಾದರಗಳಿಂದ ವಿಭೀಷಣನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವನಿಗೆ ರಾಜ್ಯಾಭಿಷೇಕವನ್ನು ನೆರವೇರಿಸಿದರು. ಹಾಗೂ ಸಂದರ್ಭೋಚಿತವಾಗಿ ಅವನನ್ನು ಶ್ಲಾಘಿಸಿದರು. ಎಲ್ಲರೂ ಲಂಕೆಯ ಹೊಸ ರಾಜನಿಗೆ ಕೈಜೋಡಿಸಿ ತಲೆಬಾಗಿ ಗೌರವಾರ್ಪಣೆ ಮಾಡಿದರು. ಅನಂತರ ವಿಭೀಷಣ ಸಹಿತ ಎಲ್ಲರೂ ಪ್ರಭು ಶ್ರೀರಾಮನ ಬಳಿಗೆ ಮರಳಿದರು. ಶ್ರೀ ರಘುವೀರನು ಎಲ್ಲ ವಾನರರನ್ನು ಬರಮಾಡಿಕೊಂಡು ಪ್ರಿಯ ವಚನಗಳಿಂದ ಅವರನ್ನು ಸಂತೋಷಪಡಿಸಿದನು. ಕಿಯೇ ಸುಖಿ ಕಹಿ ಬಾನಿ ಸುಧಾ ಸಮಬಲ ತುಮ್ಹಾರೆ ರಿಪುಹಯೋ भयो विभीषण राजति हुपुर जसु तुम्हारो नितनयो मोहि सहित सुभगीरथी तुम्हारी परम प्रीति जो गाई है संसार सिंधु अपार पार प्रयास बिनु नर पाई है. ವೃಕ್ಷ ವಾನರ ವೀರರೇ, ನಿಮ್ಮೆಲ್ಲರ ಬಲ ಪರಾಕ್ರಮಗಳಿಂದ ರಾವಣನಂತಹ ಪ್ರಬಲ ಶತ್ರುವನ್ನು ಕೂಡ ಜಯಿಸಲು ಸಾಧ್ಯವಾಯಿತು. ವಿಭೀಷಣನು ರಾಜ್ಯವನ್ನು ಹೊಂದಿದನು. ಇದರಿಂದಾಗಿ ನಿಮ್ಮ ಯಶಸ್ಸು 3 ಲೋಕಗಳಲ್ಲಿ ನಿತ್ಯ ನೂತನವಾಗಿ ನಿರಂತರವಾಗಿ ರಾರಾಜಿಸುತ್ತಿರುವುದು. ಶ್ರೀರಾಮನು ಹೇಳಿದ ಅಮೃತಪ್ರಾಯವಾದ ಇಂತಹ ಮಧುರ ವಚನಗಳಿಂದ ಅವರೆಲ್ಲರೂ ತೃಪ್ತಿ ಹೊಂದಿದರು. ನನ್ನ ಸಮೇತ ನಿಮ್ಮ ಬಲಪರಾಕ್ರಮಗಳನ್ನು, ಯಶೋ ವೈಭವಗಳನ್ನು ಪ್ರೇಮಪೂರ್ವಕ ಗಾನ ಮಾಡುವವರು ಯಾವ ಪರಿಶ್ರಮವೂ ಇಲ್ಲದೆ ಅಪಾರ ಭವಸಾಗರವನ್ನು ದಾಟಿ ಹೋಗುವರು.
प्रभु के बचन श्रवण सुनि नहीं अगाहि कपि पुंजा बार बार सिरनावहि ಗಹಹಿ ಸಕಲ ಪದ ಕಂಜ. ಪ್ರಭು ವಚನಗಳನ್ನು ಎಷ್ಟು ಕೇಳಿದರೂ ವಾನರರು ದಣಿಯರು. ಅವರು ಪುನಃ ಪುನಃ ಪ್ರಭುವಿಗೆ ತಲೆಬಾಗುವರು, ಚರಣ ಕಮಲಕ್ಕೆ ಎರಗುವರು. ಉನಿ ಪ್ರಭು ಬೋಲಿ ಲಿಯವು ಹನುಮಾನ, ಲಂಕಾ ಜಾಹು ಕಹೆವು ಭಗವಾನ. ಸಮಾಚಾರ जानकी सुनावहु, तासु कुशल लई तुम चली आवहु. तब हनुमंत नगर महु आये, सुनि निशिचर निशाचर धाये. बहु प्रकार तिन पूजा कीन्ही, जनक सुता देखा ये पुनि दीन्ही. दूर ही ते प्रणाम कपि कीन्हा, रघुपति दूत जानकी चीन्हा. कहु तात प्रभु कृपा निकेता, कुशल अनुज कपि सेन समेता. सब विधि कुशल कौशलाधीसा, मातु समर जीत्यो दस सीसा. अभिचल राज विभीषण पायो, सुनि कपि बचन बरहर ಶೌರ ಛಾಯೋ. ಮತ್ತೆ ಪ್ರಭುವು ಹನುಮಂತನನ್ನು ಕರೆದು ಹೇಳಿದನು, ನೀನು ಲಂಕೆಗೆ ಹೋಗಿ ಜಾನಕಿಗೆ ಎಲ್ಲ ಸಮಾಚಾರವನ್ನು ತಿಳಿಸಿ ಆಕೆಯ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬಾ. ಆಗ ಹನುಮಂತನು ಲಂಕಾ ನಗರಕ್ಕೆ ಹೋದನು. ಅವನ ಆಗಮನದ ವಾರ್ತೆಯನ್ನು ಕೇಳಿದ ರಾಕ್ಷಸ ಸ್ತ್ರೀ ಪುರುಷರೆಲ್ಲರೂ ಮಾರುತಿಯ ಸ್ವಾಗತಕ್ಕಾಗಿ ಓಡಿ ಬಂದರು. ಅವರು ಹನುಮಂತನನ್ನು ಅನೇಕ ವಿಧದಿಂದ ಪೂಜಿಸಿ ಮತ್ತೆ ಜಾನಕಿಯ ಬಳಿಗೆ ಕರೆದೊಯ್ದರು. ವಾಯುಪುತ್ರನು ದೂರದಿಂದಲೇ ಸೀತಾದೇವಿಗೆ ನಮಸ್ಕರಿಸಿದನು. ಇವನು ರಘುಪತಿಯ ದೂತನಾದ ಮಾರುತಿ ಎಂದು ಜಾನಕಿಯು ಗುರುತಿಸಿ ಕೇಳಿದಳು. ವತ್ಸ ಮಾರುತಿ, ಹೇಳು, ಕೃಪಾನಿಕೇತನನಾದ ನನ್ನ ಸ್ವಾಮಿ ಸೋದರನಾದ ಲಕ್ಷ್ಮಣ ವಾನರ ಸೇನೆ ಸಮೇತ ಕ್ಷೇಮ ತಾನೆ? ಹನುಮಂತನು ಹೇಳಿದನು, ತಾಯೇ, ಕೋಸಲಾಧೀಶ ಶ್ರೀರಾಮನು ಉಳಿದವರೆಲ್ಲರೂ ಎಲ್ಲ ರೀತಿಯಿಂದಲೂ ಕ್ಷೇಮವಾಗಿದ್ದಾರೆ. ಪ್ರಭುವು ಯುದ್ಧದಲ್ಲಿ ದಶಶಿರನನ್ನು ಅಂದರೆ ದಶಕಂಠನಾದ ರಾವಣನನ್ನು ಗೆದ್ದು ವಿಭೀಷಣನಿಗೆ ಅತುಲ ರಾಜ್ಯವನ್ನು ಕರುಣಿಸಿದನು. ಹನುಮಂತನ ಮಾತನ್ನು ಕೇಳಿ ಸೀತಾದೇವಿಯು ಆನಂದ ತುಂದಿಲಳಾದಳು. ಅತಿ ಹರ್ಷ ಮನತನ ಪುಲಕಲೋಚನ ಸಜಲ ಕಹ ಪುನಿ ಪುನಿ ರಮಾ ಕಾದೇವು ತೋಹಿ ತ್ರೈಲೋಕ ಮಹು ಕಪಿ किमपि नहि बानी समा. सुनु मातु मई पायो अखिल जगराजु आजुन संशयं. रणजीति रिपुदल बंधु जुतप श्यामಿ ರಾಮಮನಾಮಯಂ. ಶ್ರೀ ಜಾನಕಿ ದೇವಿಯ ಹೃದಯದಲ್ಲಿ ಹರ್ಷ ಹಿಡಿಸದಾಯಿತು. ಆಕೆಯ ಶರೀರ ಪುಳಕಿತವಾಯಿತು. ನೇತ್ರಗಳಲ್ಲಿ ಆನಂದ ಅಶ್ರುಗಳು ತುಂಬಿ ಬಂದವು. ಆಕೆ ಮತ್ತೆ ಮತ್ತೆ ಹೇಳತೊಡಗಿದಳು, ಹನುಮಂತ, ಇಂತಹ ಶುಭವಾರ್ತೆಯನ್ನು ತಂದ ನಿನಗೆ ನಾನು ಏನು ಕೊಡಬಲ್ಲೆ? ನೀನು ತಂದ ಈ ಸುದ್ದಿಗೆ ಸಮನಾದುದು ಮೂರ್ಲೋಕಗಳಲ್ಲಿ ಯಾವುದೂ ಇಲ್ಲ. ಹನುಮಂತನು ಹೇಳುತ್ತಾನೆ, ಅಮ್ಮ ಕೇಳು, ಸಂಗ್ರಾಮದಲ್ಲಿ ಶತ್ರು ಸೇನೆಯನ್ನು ಜಯಿಸಿ ಸೋದರನೊಂದಿಗೆ ನಿರ್ವಿಕಾರನಾಗಿರುವ ಶ್ರೀರಾಮನನ್ನು ನೋಡಿದ ನನಗೆ ನಿಸ್ಸಂದೇಹವಾಗಿ ತ್ರೈಲೋಕ್ಯದ ರಾಜ್ಯವೇ ದೊರೆತಂತಾಯಿತು. ಸುನುಸುತ ಸದಗುಣ ಸಕಲ ತವ ಹೃದಯ ಬಸಹು ಹನುಮಂತ. ಸಾನುಕೂಲ ಕೋಸಲಪತಿ ರಹಹು ಸಮೇತ ಅನಂತ. ಜಾನಕಿಯು ಹೇಳಿದಳು, ಮಗು ಕೇಳು, ಸಕಲ ಸದ್ಗುಣಗಳು ನಿನ್ನ ಹೃದಯದಲ್ಲಿ ಸದಾ ನೆಲೆಸಿರಲಿ. ಅನಂತ ಅಂದರೆ ಲಕ್ಷ್ಮಣನ ಸಮೇತನಾಗಿ ಕೋಸಲಾಧಿಪತಿಯು ಸದಾ ನಿನ್ನ ಮೇಲೆ ಪ್ರಸನ್ನನಾಗಿರಲಿ. अब सोई जतन करहु तुम ताता, देखो नयन श्याम मृदु गाता. तब हनुमान राम पहि जाई, जनक सुता कई कुशल सुनाई. सुनि संदेशु भानुकुल भूषण, बोली लिए जुबराज विभीषण. मारुत सुत के संग सिधावहु, सादर जनक सुत हिलई आवहु.
तुरत ही सकल गए जह सीता, सेवहि सब निसिचरी बिनीता। वेगी विभीषण तिनहि सिखायो, चिन्ह बहु विधि दुर्मज्जन करवायो। बहु प्रकार भूषण पहिराये, सिबिका रुचिर साजिपु निल्याये। तापर हर्ष चढ़ी वैदेही, सुमिरि राम सुख धाम सनेही। वेत पानि कचहु पासा, चले सकल मन परम हुलासा। देखन भालु कीस सब आये, रक्षक कोपि निवार न धाये। कह रघुबीर कहा मम मानहु, सीतहि सखा पयादे आनहु। देखहु कपि जननी की नाये, बिखसि कहा रघुनाथ गोसाई। सुनि प्रभु बचन भालु कपि हर्षे, सभते सुर न सुमन बहु हर बरषे। सीता प्रथम अनल महु राखी, प्रगट केन्हि चह अंतर साखी। ವತ್ಸ, ಈಗಲೇ ನಾನು ಪ್ರಭುವಿನ ಕೋಮಲ ಶ್ಯಾಮಲ ಶರೀರದ ದರ್ಶನ ಮಾಡುವಂತೆ ಉಪಾಯವನ್ನು ಮಾಡು. ಆಗ ಹನುಮಂತನು ಅಲ್ಲಿಂದ ಹೊರಟು ಶ್ರೀರಾಮನಿದ್ದಲ್ಲಿಗೆ ಹೋಗಿ ಜಾನಕಿ ದೇವಿಯ ಕ್ಷೇಮ ಸಮಾಚಾರವನ್ನು ತಿಳಿಸಿದನು. ಸೂರ್ಯವಂಶ ವಿಭೂಷಣನಾದ ಶ್ರೀರಾಮನು ಸೀತಾದೇವಿಯ ಸಂದೇಶವನ್ನು ಕೇಳಿ ಯುವರಾಜನಾದ ಅಂಗದನನ್ನು, ಲಂಕಾಧಿಪತಿಯಾದ ವಿಭೀಷಣನನ್ನು ಬರಮಾಡಿಕೊಂಡು, ನೀವು ಪವನನಂದನ ಹನುಮಂತನೊಂದಿಗೆ ಹೋಗಿ ಜಾನಕಿಯನ್ನು ಆದರದಿಂದ ಕರೆತನ್ನಿರಿ ಎಂದು ಹೇಳಿದನು. ಕೂಡಲೇ ಅವರು ಸೀತೆಯ ಬಳಿಗೆ ಹೋದರು. ಅಲ್ಲಿ ಎಲ್ಲ ರಾಕ್ಷಸ ಸ್ತ್ರೀಯರು ನಮ್ರತೆಯಿಂದ ಸೀತೆಯ ಸೇವೆಯನ್ನು ಮಾಡುತ್ತಿದ್ದರು. ವಿಭೀಷಣನು ಕೂಡಲೇ ಅವರಿಗೆ ತಾವು ಬಂದ ಉದ್ದೇಶವನ್ನು ತಿಳಿಸಿದನು. ಅವರು ಸೀತೆಗೆ ಸಂಪ್ರದಾಯಾನುಸಾರವಾಗಿ ಸ್ನಾನ ಮಾಡಿಸಿ ಅವಳನ್ನು ವಿವಿಧ ಆಭರಣಗಳಿಂದ ಅಲಂಕರಿಸಿದರು. ಒಂದು ಅಂದವಾದ ಅಂದನವನ್ನು, ಅಂದರೆ ಪಾಲಕಿಯನ್ನು ಅಲಂಕರಿಸಿ ತಂದರು. ಸುಖ ನಿಧಾನನಾದ ಪ್ರಿಯತಮನಾದ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಸೀತಾದೇವಿಯು ಆನಂದ ತುಂದಿಲಳಾಗಿ ಆ ಅಂದಣವನ್ನು ಏರಿದಳು. ಪಲ್ಲಕ್ಕಿಯ ಸುತ್ತಲೂ ದಂಡಧಾರಿಗಳಾದ ರಕ್ಷಕರು ನಡೆದರು. ಎಲ್ಲರ ಮನದಲ್ಲಿ ಎಲ್ಲಿಲ್ಲದ ಸಡಗರ ತುಂಬಿತ್ತು. ವಾನರ ಭಲ್ಲೂಕಗಳೆಲ್ಲ ಸೀತಾಮಾತೆಯ ದರ್ಶನಕ್ಕಾಗಿ ಮುಂದೆ ಮುಂದೆ ಬಂದಾಗ ರಕ್ಷಕ ಭಟರು ಅವರನ್ನು ತಡೆಯಲು ಓಡಿಸುತ್ತಿದ್ದರು. ಆಗ ಶ್ರೀ ರಘುವೀರನು ಹೇಳಿದನು, ಗೆಳೆಯರೇ, ನನ್ನ ಮಾತನ್ನು ಕೇಳಿರಿ. ಸೀತೆಯನ್ನು ಪಾದಚಾರಿಯಾಗಿಯೇ ಕರೆದುಕೊಂಡು ಬನ್ನಿ. ಅದರಿಂದ ವಾನರರೆಲ್ಲರೂ ಆಕೆಯನ್ನು ತಾಯಿಯಂತೆ ನೋಡುವರು. ಹೀಗೆ ಶ್ರೀ ರಘುನಾಥನು ನಕ್ಕು ಬಿಟ್ಟನು. ಪ್ರಭು ವಚನವನ್ನು ಕೇಳಿ ಭಲ್ಲೂಕ ವಾನರರು ಹರ್ಷಿತರಾದರು. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ನಿಜವಾದ ಸೀತೆಯನ್ನು ಅಗ್ನಿದೇವನ ಬಳಿಯಲ್ಲಿ ಇಡಲಾಗಿತ್ತು. ಈಗ ಅಂತಸ್ಸಾಕ್ಷಿಯಾದ ಭಗವಂತನು ಅವಳನ್ನು ಪ್ರಕಟಗೊಳಿಸಲು ಬಯಸಿದನು. ಈ ರೀತಿಯಾಗಿ ರಾವಣನ ಬಂಧನದಲ್ಲಿದ್ದಂತಹ ಸೀತೆಯು ಈ ಹಿಂದೆಯೇ ದಂಡಕಾರಣ್ಯದಲ್ಲಿ ರಾಮ ಸೀತೆಯರು ಒಪ್ಪಿಯೇ ರಚಿಸಿದಂತಹ ಒಬ್ಬ ಮಾಯಾ ಸೀತೆಯಾಗಿದ್ದಳು. ಆಕೆ ಕೇವಲ ಸೀತೆಯ ಛಾಯೆಯಾಗಿದ್ದು ಸಂಪೂರ್ಣವಾಗಿ ಸೀತೆಯಂತೆಯೇ ವರ್ತಿಸುತ್ತಿದ್ದಳು. ಏಕೆಂದರೆ ನಿಜವಾದ ಸೀತೆ ಅಗ್ನಿದೇವನಲ್ಲಿ ಸೇರಿ ಹೋಗಿದ್ದಳು. ಈಗ ಈ ಮಾಯಾ ಸೀತೆಯು ಕೂಡ ಅದೇ ರೀತಿ ಅಗ್ನಿ ಪ್ರವೇಶ ಮಾಡಿದ ಮೇಲೆ ನಿಜವಾದ ಸೀತೆಯನ್ನು ಶ್ರೀರಾಮನು ಪ್ರಕಟಪಡಿಸಬೇಕಾಗಿದೆ. ಆದರೆ ಪ್ರಭುವಿನ ಈ ಮಾಯಾ ಲೀಲೆ ಪ್ರಭುವಿಗೆ ಹಾಗೂ ಸೀತಾಮಾತೆಯ ಹೊರತು ಬೇರೆ ಯಾರಿಗೂ ತಿಳಿದಿರುವುದಿಲ್ಲ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.